ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿದಂಥ ಸಿನಿಮಾ ಎ. ಈ ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆದರೂ ಅದರ ಕ್ರೇಜ್ ಕಿಂಚಿತ್ತೂ ಕಮ್ಮಿ ಆಗಿಲ್ಲ. ಯಾಕಂದರೆ ಆ ಸಿನಿಮಾದ ಕತೆ, ಪಾತ್ರಗಳು, ಅದರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇವತ್ತಿಗೂ ಪ್ರತಿಯೊಬ್ಬರನ್ನ ಕಾಡುತ್ತೆ. ರಿಲೀಸ್ ಆದರೂ ಸಹ ಜನ ಅಷ್ಟೇ ಮುಗಿಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ. 25 ವರ್ಷಗಳ ಹಿಂದೆಯೇ ಕೋಟ್ಯಾಂತರ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಅಂದರೆ ಆ ಸಿನಿಮಾಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಇವತ್ತಿಗೂ ಸಾಕಷ್ಟು ಇದೆ ಹೇಳ್ಬೋದು. ಸದ್ಯಕ್ಕೆ ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಗುರುಕಿರಣ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅಫ್ಕೋರ್ಸ್ ಗುರೂಜಿ ಅವರಿಗೆ ಅದು ಚೊಚ್ಚಲ ಸಿನಿಮಾ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಟೈಟಲ್ ಕಾರ್ಡಲ್ಲಿ ಅವ್ರದ್ದು ಸಂಗೀತ ನಿರ್ದೇಶಕ ಅನ್ನೋದು ಒಂದು ಮುದ್ರೆ ಒತ್ತಿದಂಥ ಸಿನಿಮಾ. ಹಾಗಾಗಿ ಅವ್ರಿಗೆ ತುಂಬ ಸ್ಪೆಷಲ್ಲು. ಸೊ ಸಾಂಗ್ಸ್ ಇವತ್ತಿಗೂ ಎಲ್ಲಾದರೂ ಒಂದು ಟ್ಯೂನ್ ಕೇಳಿಸಿದ್ರು ಹಿಂದೆ ಒಮ್ಮೆ ತಿರುಗಿ ನೋಡ್ತೀವಿ. ಆ ಥರ ಕಾಡುವಂತಹ ಸಾಂಗುಗಳು. ಹಾಡುಗಳ ಬಗ್ಗೆ ಕೇಳೋಣ, ಸಿನಿಮಾ ಬಗ್ಗೆ ಕೇಳೋಣ, ಉಪ್ಪಿ ಮತ್ತು ಅವರ ಒಂದು ಸ್ನೇಹದ ಬಗ್ಗೆ ಕೇಳೋಣ. ಸರ್, ಎಷ್ಟು ಖುಷಿಯಾಗುತ್ತೆ. ಮೊದಲಿಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಖುಷಿ, 25 ವರ್ಷ ಮತ್ತು ಥಿಯೇಟ್ರಲ್ಲಿ ರಿಲೀಸ್ ಆಗಿ ಅದನ್ನು ಜನ ಎಂಜಾಯ್ ಮಾಡೋದು ನೋಡಿ ಒಂಥರ ಖುಷಿ ಆಗುತ್ತೆ. ಯಾಕೆಂದರೆ ಈ ಒರಿಜಿನಲ್ 25 ವರ್ಷ ಮುಂಚೆ ನಾವು ಇದನ್ನು ನೋಡಿದ್ದೀವಿ. ಸೊ ಅದೊಂದು ಮರುಕಳಿಸ್ದಂಗೆ ಆಯಿತು. ಆಮೇಲೆ ಇದೆಲ್ಲ ನಾವು ಇದು ಮೆಮರೀಸ್ ನಾನು ಹೇಳಬೇಕಾದ್ರೆ ಒಂದಷ್ಟು ನೆನಪುಗಳು ಬರ್ತವೆ. ಕಾರಣ ಈ ಚಿತ್ರಕ್ಕೆ ಐ ಥಿಂಕ್ ನಾನು ಒಂದು ವರ್ಷ ಕಂಟಿನ್ಯೂಸ್ ಈ ಚಿತ್ರ ಜೊತೆನೇ ಟ್ರಾವೆಲ್ ಮಾಡಿದ್ದೆ. ಸೊ ಎಲ್ಲ ಜೊತೆಗೆ ಇರಬೇಕಿತ್ತಾಗ. ಆ್ಯಂಡ್ ನಾವು ಫ್ರೆಂಡ್ಸ್ ಆಗಿದ್ವಿ. ಸೊ ಒಂದು ಚಿತ್ರ ಜೊತೆಗೆ ನಾವು ಅಪ್ ಟು ದ ರಿಲೀಸ್ ಓದಾಡಿದ್ದೆ. ನನಗೆ ಇನ್ನೂ ನೆನಪಿದೆ, ರಿಲೀಸ್ ಟೈಮಲ್ಲಿ ನಮಗೆ ಇಲ್ಲಿ ಹೋರ್ಡಿಂಗ್ ಬಿಟ್ಟು ಬೇರೆ ರೋಡ್ ಸೈಡಲ್ಲಿ ಪೋಸ್ಟರ್ ಹಾಕೋದು ಬ್ಯಾನ್ ಮಾಡಿಬಿಟ್ರು. ಓಕೆ. ಜನರಿಗೆ ಹ್ಯಾಬಿಟ್ ಇದ್ದಿದ್ದು ಈ ರೆಗ್ಯುಲರ್ ಪೋಸ್ಟ್ ಆ್ಯಂಡ್ಸ್ ಗೋಡೆಯಲ್ಲಿ ಜಾಗಗಳಿರ್ತಿತ್ತು. ಸೊ ಅದನ್ನು ನೋಡಿ ಹ್ಯಾಬಿಟ್ ಆಗಿತ್ತು. ಆಮೇಲೆ ನಮಗೆಲ್ಲ ಆ ಟೈಮಲ್ಲಿ ಹೋರ್ಡಿಂಗ್ಸ್ ಅನ್ನೋದು ಗೊತ್ತಿರಲಿಲ್ಲ. ಆಗ ಅಷ್ಟಿರಲಿಲ್ಲ. ಕಮರ್ಷಿಯಲ್ ಹೋರ್ಡಿಂಗ್ಸ್ ಇತ್ತು, ಜಾಸ್ತಿ ಹೋರ್ಡಿಂಗ್ಸ್ ಇರಲಿಲ್ಲ. ನನಗೆ ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ಕತೆ ಇರೋದೇ ಪ್ರೀತಿ ಇದೆಯಾ ಇಲ್ವಾ ಅನ್ನೋ. ಬಟ್ ಇವತ್ತಿಗೆ ಹೇಳಬೇಕಂದ್ರೆ ಆ ಪ್ರೀತಿ ಇರೋದ್ರಿಂದ ನಾನು 25 ವರ್ಷ ಇನ್ನೂ ಇಂಡಸ್ಟ್ರಿಯಲ್ಲಿದ್ದೀನಿ. ಯಾಕಂದರೆ ಆ ಪ್ರೀತಿ ಕೊಟ್ಟು ನೋಡಿದ್ದಾರೆ, ಜನ ನೋಡಿದ್ದಾರೆ. ನನಗೆ ಫಸ್ಟು ಯಾವತ್ತೂ ಎಲ್ರಿಗೆ ಸಿಗಲ್ಲ. ಒಂದು ನನಗೆ ದೇವ್ರ ವರ ಅಂತ ಅಂದ್ಕೋಬೇಕು. ಮೊದಲ ಚಿತ್ರ, ಫಸ್ಟ್ ಪಿಕ್ಚರೇ ಸೂಪರ್ ಹಿಟ್ ಸಕ್ಸಸ್ ಸಿಗೋದು ತುಂಬ ಕಡಿಮೆ ಜನರಿಗೆ. ಐ ಥಿಂಕ್ ನನಗೆ ಆ ಲೆಕ್ಕದಲ್ಲಿ ಐ ವಾಸ್ ಬೀನ್ ರಿಯಲಿ ಲಕ್ಕಿ. ಸೊ ಆ ಪಿಕ್ಚರ್ ಸಕ್ಸಸ್ ಅಂತಲೇ ಹೇಳಬೇಕು. ಅಥವಾ ಆಮೇಲೇನು ನನ್ನನ್ನು ಇಷ್ಟು ವರ್ಷ ಕಾದ್ಕೊಂಡು ಬಂದಿದೆ. ಈಗ ಇಟ್ಸ್ ಅಬೌಟ್ 25 ವರ್ಷ ಆಯಿತು. 76ನೇ ವರ್ಷ, 25 ವರ್ಷ ಆಯಿತು. ಸೊ ಯಾವತ್ತು ಅದು ನಾನು ಹೇಳೋದಲ್ಲ, ಫಸ್ಟ್ ಲೆಟ್ರು ಅಲ್ಲಿ ಸ್ಟಾರ್ಟ್ ಮಾಡಿಸಿಬಿಟ್ಟಿದೆ. ಇನ್ನು ಎಷ್ಟು ವರ್ಷ ಹೋಗುತ್ತೆ ನೋಡಬೇಕು. ದಟ್ಸ್ ಸರ್, ಉಪೇಂದ್ರ ಅವರು ಆ ಸಿನಿಮಾದಲ್ಲಿ ಬಳಸಿರ್ತಕ್ಕಂಥ ಒಂದೊಂದು ಡೈಲಾಗ್ ಕೂಡ ಸಾಕಷ್ಟು ಮೀನಿಂಗ್ ಕೊಡುತ್ತೆ. ಪ್ರೀತಿ ಅನ್ನೋದು ಬಿಸ್ನೆಸ್ ಅಲ್ಲ, ಕೊಟ್ಟು ತಗೊಳ್ಳೋದಕ್ಕೆ ಅಂತಕ್ಕಂಥ ಮಾತಿದೆ. ನೀವು ಹೇಳಿದ್ರಿ ಇವಾಗ. ಅಫ್ಕೋರ್ಸ್ ಇವತ್ತಿಗೆ ತುಂಬ ಕನೆಕ್ಟ್ ಆಗುತ್ತೆ. ನೀವು ಅವತ್ತು ಅಂತಹ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಕ್ಕೆ ಅದು ಅವತ್ತು ನೀವು ಕೊಟ್ಟಿದ್ದೀರಾ, ಇವತ್ತಿಗೂ ಆ ಪ್ರೀತಿನ ನೀವು ಪಡ್ಕೋತಾ ಇದ್ದೀರಾ. ಸೊ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಲ್ಲ, ಅದು ಕಥೆನೂ ಅಷ್ಟೇ. ಆ್ಯಕ್ಚುಲಿ ಅಂದರೆ ಆ ಏಜಲ್ಲಿ ಈಗ ಇಟ್ ವಾಸ್ ಆಲ್ ಡಿಸ್ಕಷನ್. ನಾವು ಕೂತ್ಕೊಂಡಾಗ ಪ್ರೀತಿ ಇದು ಇಲ್ವೋ. ಆಮೇಲೆ ಒಂದೊಂದು ಪ್ಯಾಟರ್ನಲ್ಲಿ ಅಂದರೆ ಇದು ರೆಗ್ಯುಲರ್ ಸಿನಿಮಾ ಕತೆ ಆಗಿರಲಿಲ್ಲ. ಯಾವುದೊಂದು ಹೀರೋಯಿನ್ ಲವ್ವಲ್ಲಿ ಬೀಳ್ತಾರೆ, ಅದು ಬಡವ ಶ್ರೀಮಂತ ಜೊತೆ ಲವ್ ಇದು ಯೂಶ್ವಲಿ ಫಾರ್ಮ್ಯಾಟ್ ಬರ್ತಾ ಇದ್ದಿದ್ದ ಟೈಮಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿ ಈಗ ಪ್ರೀತಿ ಬಗ್ಗೆ ಏನು ಅಂದ್ಕೋತಾರೆ ಅಂತ. ಏಕೆಂದರೆ ಆ ಟೈಮಲ್ಲಿ ಒಂದು ಎರಡಿತ್ತು. ಈಗ ಒಬ್ಬ ತಂದೆ ದುಡ್ಡಿದ್ದ ಅವನ ಮಗನಿಗೆ ಒಂದು ಸೈಕಲ್ ಗಿಫ್ಟ್ ಕೊಟ್ಟರೆ ಅದು ಪ್ರೀತಿ. ಒಬ್ಬನಿಗೆ ಪಾಪ ಅವನಿಗೆ ಕೆಪಾಸಿಟಿ ಇಲ್ಲ, ಅವು ಕೊಡದಿದ್ದರೆ ಅದು ಪ್ರೀತಿ ಅಲ್ಲ ಅಂತ ಆ ಫೀಲಿಂಗ್ ಕೆಲವರಲ್ಲಿ ಇತ್ತು. ಸೊ ಇದನ್ನು ಈಗ ಡೆಫಿನೇಷನ್ ಇವತ್ತಿಗೆ ಹೇಳ್ತೀನಿ, ಅದು ಪ್ರೀತಿ ಒಂದೇ. ಯಾಕಂದರೆ ಅರ್ಥ ಆಗೋದಿರೋ ಸಬ್ಜೆಕ್ಟ್, ಅದಕ್ಕೆ ಇಷ್ಟು ಪಿಕ್ಚರ್ ಬರ್ತಾ ಇದೆ. ಪ್ರೀತಿ ಇಟ್ಕೊಂಡು ಬಂದ ಪಿಕ್ಚರ್ ಐ ಥಿಂಕ್ 50-60% ಸಕ್ಸಸ್ ರೇಟೇ ಕಾಣ್ತಾ ಇದೆ. ಈಗ ಬೇರೆ ಎಲ್ಲ ನಾವು ಈಗ ದೇಶ ಇಂಪ್ರೂವ್ ಆಗೋ ಬಗ್ಗೆ ಏನೋ ಡೆವಲಪ್ಮೆಂಟ್ ಪಿಕ್ಚರ್ ಯಾರು ನೋಡಲ್ಲ. ಒಂದೇ ಅರ್ಥ ಆಗೋದಿರೋ ಒಂದು ಐಟಮ್ ಅಂದರೆ ಪ್ರೀತಿ. ಯಾಕೆಂದರೆ ಅದನ್ನು ಇವತ್ತುವರೆಗೆ ಅದನ್ನು ಡಿಕೋಡ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಇಟ್ಕೊಂಡು ಹೆಂಗೆ ಬೇಕಾದರೂ ನಾವು ಕನ್ವಿನ್ಸ್ ಮಾಡೋ ಇದರಲ್ಲಿರೋದು. ಸರ್, ಅರ್ಥ ಮಾಡಿಕೊಂಡ್ರೆ ಪ್ರೀತಿಯನ್ನು, ಸಂಬಂಧಗಳು ಮತ್ತು ಅವುಗಳ ಮೌಲ್ಯಗಳು ಉಳಿತವೆ, ಲಾಂಗ್ ಟರ್ಮ್ ಬರುತ್ತೆ. ಇಲ್ಲಾಂದರೆ ಇಲ್ಲ ಅಂತಕ್ಕಂಥ. ಇಲ್ಲ, ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಪ್ರೀತಿ ಏನು ಅಂತ ಇವತ್ತಿವರೆಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಪ್ರೀತಿ ಸಬ್ಜೆಕ್ಟ್ ಚಿತ್ರ ಯಾವತ್ತೂ ಓಡ್ತಾನೆ ಇರುತ್ತೆ. ಯಾಕೆಂದರೆ ಪ್ರೀತಿ ಡೆಫಿನೇಷನ್ ನಾವು ಅಂದ್ಕೊಂಡಂಗೆ ಅದು ಪ್ರೀತಿ. ನಾವು ಯಾವ ಥರ ಅಂದ್ಕೊಳ್ತಿರ್ತೀವಿ ಅದೇ ನನ್ನ ವರ್ಷನ್ ಅಂತ ಹೇಳ್ಬೋದು. ಈಗ ನಿಮ್ಮ ಪ್ರೀತಿ
ನಿಮ್ಮ ವರ್ಷನ್. ನೀವು ಪ್ರೀತಿ ಅಂತ ಎಲ್ಲದಕ್ಕೂ ಹೇಳ್ತೀರಾ. ತಾಯಿನ ಪ್ರೀತಿ ಮಾಡೋದು ಪ್ರೀತಿ, ಗರ್ಲ್ಫ್ರೆಂಡ್ನ ಪ್ರೀತಿ ಮಾಡೋದು ಪ್ರೀತಿ, ತಂದೆನ ಪ್ರೀತಿ ಮಾಡೋದು ಪ್ರೀತಿ, ಸ್ನೇಹಿತರನ್ನ ಪ್ರೀತಿ ಮಾಡೋದು ಪ್ರೀತಿ. ಸೊ ಇವನು ದ್ವೇಷಿಸೋದ್ರಲ್ಲಿ ಒಂದು ಪ್ರೀತಿ ಇರುತ್ತೆ. ಆ ದ್ವೇಷಿಸೋಕೆ ಪ್ರೀತಿಸ್ತಾರೆ, ದ್ವೇಷವನ್ನು ಪ್ರೀತಿಸ್ತೀರ, ಅವನನ್ನು ದ್ವೇಷಿಸೋಕೆ ಪ್ರೀತಿಸ್ತಾರೆ. ಯಾರಿಗೆ ಬೈಬೇಕು ಅಂತ ಮನಸ್ಸಾಗ್ತದೆ, ಬೈಬೇಕು ಅಂತ ನೀವು ಪ್ರೀತಿಸ್ತೀರ ಬೈಯೋದನ್ನು. ಸೊ ಎಲ್ಲದರಲ್ಲೂ ಒಂದು ಪ್ರೀತಿ ಇರುತ್ತೆ. ಸೊ ಆ ಡೆಫಿನೇಷನ್ ಯಾವ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ನಿಮಗೆ ಒಂದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಸಿಗುತ್ತೆ.